ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಇದನ್ನ ನಾವು ಕೆಂಪಗಾಗೋ ರೀತಿಯಲ್ಲಿ ತುಪ್ಪ ಏನು ಸೇರಿಸ್ದಲೆ ಹುರ್ಕೊಳ್ಳೋಣ. ಹೆಸರು ಬೇಳೆನ ಈ ರೀತಿ ಹದವಾಗಿ ಹುರ್ಕೊಂಡ್ರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಹುರಿದಿರೋ ಬೇಳೆನ ಕುಕ್ಕರ್ಗೆ ಹಾಕಿದ್ಮೇಲೆ ನಾನು ಇದಕ್ಕೆ 3 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಈ ಬೇಳೆನ 4 ವಿಷಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ವಿಷಲ್ ಬಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಪಾಯಸಕ್ಕೆ ನಾನು ಅರ್ಧ ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೆ. ಅದಕ್ಕೆ ಈಗ 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಈ ಬೆಲ್ಲನ ನಾವು ಸ್ವಲ್ಪ ಕರಗಿಸ್ಬಿಟ್ಟು ಅದನ್ನ ಶೋಧಿಸ್ಕೊಳ್ಳೋಣ, ಯಾಕೆಂದ್ರೆ ಇಂಪ್ಯೂರಿಟೀಸ್ ಇರುತ್ತೆ. ಇದಕ್ಕೆ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕು, ಅದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲ ಕ್ಲೀನಾಗಿ ಕರಗಿದೆ. ಈಗ ನಾನು ಇದನ್ನ ಬೆಂದಿರೋ ಅಂಥ ಹೆಸರು ಬೇಳೆಗೆ ಶೋಧಿಸ್ಕೊಳ್ತೀನಿ. ಹೆಸರು ಬೇಳೆ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದಕ್ಕಿಂತ ಜಾಸ್ತಿ ಬೆಂದರೆ ಪಾಯಸಕ್ಕೆ ಚೆನ್ನಾಗಿರಲ್ಲ. ಈಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲದ ಜೊತೆ ಹೆಸರು ಬೇಳೆ 2 ಕುದಿಬೇಕು. ಅಷ್ಟೊತ್ತಿಗೆ ನಾವು ಇಲ್ಲಿ ಕಾಯಿ ತಗೊಂಡಿದ್ದೀನಿ, ಅರ್ಧ ಬಟ್ಲಷ್ಟು. ಇದನ್ನ ನುಣ್ಣಗೆ ನೀರು ಹಾಕಿ ರುಬ್ಕೊಳ್ತೀನಿ. ತೆಂಗಿನಕಾಯಿನ ನೀರು ಬೆರೆಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಈ ರುಬ್ಬಿರೋ ಅಂಥ ಕಾಯಿನ ಕುದೀತಾ ಇರೋ ಅಂಥ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ರುಬ್ಬಿರೋ ಅಂಥ ತೆಂಗಿನಕಾಯಿ ಸೇರಿಸಿದ್ಮೇಲೆ ಪಾಯಸನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಬೆಲ್ಲ, ತೆಂಗಿನಕಾಯಿ ಹಾಗೆ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆಸ್ಕೊಂಡಿದೆ. ಈಗ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡೋಣ. ಪಾಯಸಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಮನೆಯಲ್ಲೇ ಕಾಯಿಸಿರೋಂಥ ತುಪ್ಪನ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಒಣದ್ರಾಕ್ಷಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಬಾದಾಮಿ, ಗೋಡಂಬಿ ಯಾವ್ದು ಬೇಕಾದ್ರೂ ಸೇರಿಸ್ಬೋದು. ನಾನು ಬರೀ ದ್ರಾಕ್ಷಿ ಮಾತ್ರ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಹಾಕಿದ್ಮೇಲೆ ಇಮಿಡಿಯೇಟ್ ಉರಿತಾ ಇರಬೇಕು, ಇಲ್ಲಾಂದರೆ ಅದು ಸೀದ್ಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಕುದೀತಾ ಇರೋ ಪಾಯಸಕ್ಕೆ ಈ ಒಗ್ಗರಣೆನ ಬೆರೆಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸಿಪ್ಪೆ ಸಮೇತ ಕುಟ್ಟಿರೋ ಅಂಥ 3 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಸೇರಿಸಿದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ನಾನಿಲ್ಲಿ 2 ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು ಪಾಯಸನ ಇದಕ್ಕೆ ಕುದಿಸಿರೋ ಅಂಥ ಹಾಲನ್ನ ಸೇರಿಸ್ತಾ ಇದ್ದೀನಿ, 1 ಲೋಟದಷ್ಟು. ನೀವು ಸ್ಟವ್ ಆನ್ ಮಾಡಿಕೊಂಡೇ ಹಾಲನ್ನ ಸೇರಿಸಿದ್ರೆ ಅದು ಬೆಲ್ಲ ಹಾಕಿರೋದ್ರಿಂದ ಒಡೆದ್ಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ ಮಾಡೋವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ನೋಡಿ, ಬಿಸಿ ಬಿಸಿ ಹೆಸರುಬೇಳೆ ಪಾಯಸ ಸಿದ್ಧವಾಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡೋಣ. ಬರ್ತಾ ಇರೋವಂಥ ಹಬ್ಬಗಳಿಗೆ ಈ ಥರದ್ದು ರುಚಿಯಾದ ಪಾಯಸನ ಮಾಡಿಕೊಂಡು ನೀವು ಕೂಡ ಸವಿಯಿರಿ. ರುಚಿಯಾದ ಹೆಸರುಬೇಳೆ ಪಾಯಸನ ಸಿಹಿಯಾದ ಬೂಂದಿಯೊಂದಿಗೆ ಸವಿದು ನೋಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.